ಕರ್ನಾಟಕ ಹೃದಯ ಭಾಗದಲ್ಲಿರುವ ಹಾಸನದಲ್ಲಿ ಶತಮಾನಗಳ ರಹಸ್ಯ ಅಡಗಿದೆ. ಅದೇ ನಮ್ಮ ಹಾಸನಾಂಬ ದೇವಾಲಯ. ವರ್ಷದಲ್ಲಿ ಒಂದೇ ವಾರ ತೆರೆದುಕೊಳ್ಳುವ ಈ ದೇವಾಲಯ ಮತ್ತೊಂದು ವರ್ಷದ ತನಕ ಬಾಗಿಲು ಮುಚ್ಚೇ ಇರುತ್ತದೆ. ಯಾರಿಗೂ ಒಳಗೆ ಪ್ರವೇಶವಿಲ್ಲ. ಆದರೂ ಒಳಗೆ ದೀಪ ಒಂದು ವರ್ಷವೂ ಆರದೆ ಉರಿಯುತ್ತಲೇ ಇರುತ್ತದೆ. ಅದೇ ದೀಪ ಯಾರೂ ಕಾಣದ ದೇವಿಯ ಸಾನ್ನಿಧ್ಯದಲ್ಲಿ ಬೆಳಗುತ್ತದೆ ಎಂದು ಇಲ್ಲಿನ ಜನರ ನಂಬಿಕೆ. ಮತ್ತೊಂದು ಅದ್ಭುತ ಏನೆಂದರೆ, ದೇವಿಯ ಮುಂದೆ ಇರುವ ಬಾಳೆಹಣ್ಣು, ಹಾಲು, ನೀರು ಒಂದು ವರ್ಷ ಕಳೆದರೂ ಹಾಳಾಗದೆ ಹೊಸದಂತೆಯೇ ಉಳಿಯುತ್ತದೆ. ವಿಜ್ಞಾನಕ್ಕೂ ಅರ್ಥವಾಗದ ಈ ರಹಸ್ಯ ಭಕ್ತರ ನಂಬಿಕೆಯಲ್ಲಿ ಅಂಬೆಯ ಶಕ್ತಿ ಜೀವಂತ ಸಾಕ್ಷಿ. ಹಾಸನಾಂಬ ದೇವಾಲಯದ ಹತ್ತಿರದಲ್ಲೇ ಇದೆ ಸೊಸೆಕಲ್ಲು. ಅತ್ತೆಯ ಕಾಟದಿಂದ ಮನಸೋತ ಸೊಸೆ ದೇವಿಯ ಬಳಿ ಬಂದು ತಾಯಿಯನ್ನು ಸ್ಮರಿಸುತ್ತಾಳೆ. ಅದನ್ನು ಕಂಡ ಅತ್ತೆ ಅಲ್ಲಿದ್ದ ಚಂದನದ ಬಟ್ಟಲಿಂದ ಅವಳ ತಲೆಗೆ ಜೋರಾಗಿ ಹೊಡೆಯುತ್ತಾಳೆ. ಆ ನೋವಿಗೆ ತಾಯಿ ಎಂದು ಕೂಗಿದೊಡನೆ ದೇವಿಯು ಪ್ರತ್ಯಕ್ಷಳಾಗಿ ಅತ್ತೆಗೆ ಶಾಪವನ್ನು ಕೊಟ್ಟು ಸೊಸೆಯನ್ನು ತನ್ನೊಡನೆ ಸ್ಮರಿಸುತ್ತಿರುವೆಂದು ಆಕೆಯನ್ನು ಕಲ್ಲಾಗಿ ಮಾಡಿದಳಂತೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ. ಒಮ್ಮೆ ಕೆಲವರು ಈ ದೇವಾಲಯದ ಖಜಾನೆ ಲೂಟಿ ಮಾಡಲು ಯತ್ನಿಸಿದರಂತೆ. ಆದರೆ ದೇವಿಯ ಕೋಪವು ಅವರನ್ನು ಬದುಕಲು ಬಿಡಲಿಲ್ಲ. ಕಥೆಯ ಪ್ರಕಾರ ಅವರು ಖಜಾನೆಯನ್ನು ಲೂಟಿ ಮಾಡಿ ಓಡಿದಾಗ ಅಲ್ಲಿಯೇ ತಾಯಿ ಪ್ರತ್ಯಕ್ಷಳಾಗಿ ಅವರಿಗೆ ಶಾಪ ಕೊಟ್ಟು ಅವರಿಗೆ ಕಲ್ಲಿನ ಮೂರ್ತಿಗಳಾಗಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಇಂದಿಗೂ ಸಹ ಆ ಮೂರ್ತಿಗಳು ದೇವಾಲಯದ ಸುತ್ತಲಿದೆ. ಒಂದು ವರ್ಷವು ಕಳೆದರೂ ಸಹ ಹಾಸನಾಂಬೆಯ ದೇವಾಲಯದಲ್ಲಿ ದೀಪ ಉರಿಯುತ್ತಲೇ ಇರುತ್ತದೆ. ನೈವೇದ್ಯ ಹೊಸದಾಗಿಯೇ ಇರುತ್ತದೆ. ಆಕಾಶದ ಕತ್ತಲಲ್ಲಿ ಅಂಬೆಯು ಶಕ್ತಿ ಕಾವಲಾಗಿ ನಿಂತಿದ್ದಾಳೆ. ಇದು ಹಾಸನಾಂಬೆಯ ದೇವಿಯ ರಹಸ್ಯ. ನಮ್ಮ ಸ್ಪೆಷಲ್ ಸೊ ವರ್ಷಕ್ಕೆ 12 ದಿವಸ ಮಾತ್ರ ಓಪನ್ ಆಗುವ ಒಂದು ದೇವಸ್ಥಾನ ಹೋಗಿದ್ದೀವಿ. ಸೊ ಹಾಸನಾಂಬ ದೇವಸ್ಥಾನ ಹೆವಿ ರಶ್, ಎಲ್ಲ ಬಸ್ಸು ಹೆವಿ ರಶ್. ಹೆಂಗೋ ಬಂದ್ಬಿಟ್ಟು ಹಂಸಲಿ ರಾಜ ಥರ ಹೋಗ್ತೀವಿ ಅವತ್ತು. ಪರವಾಗಿಲ್ಲ, ಸೇಫಾಗಿ ಆರಾಮಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಮಿಡ್ ನೈಟ್ ಜರ್ನಿ ಗೈಸ್. ಓಕೆನಾ? ಸೊ ಅದಕ್ಕೋಸ್ಕರ ಸ್ವಲ್ಪ ಕೂಡಲ್ಲ ಹಂಗೆ ತೋರಿಸ್ಕೊಂಡು ಫುಲ್ ಎಲ್ಲರೂ ಫುಲ್ ಎಲ್ಲ ಮಲ್ಕೊಂಬಿಟ್ಟವ್ರೆ. ಬಟ್ ನಾವು ನೋಡಿ ಏನು ಮಾಡ್ತಿದ್ವಿ ಅಂತ, ನಾವು ಟಾರ್ಚಲ್ಲಿ ಹಾಕಿ ಲಾಕ್ ಮಾಡ್ತಿದ್ದೀವಿ. ಆ್ಯಂಡ್ ಏನಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ, ಖಂಡಿತವಾಗ್ಲೂ ಯಾವ್ಯಾವ ಬಸ್ಸು ಡೇಟ್ಸು ಎಲ್ಲ ಹೇಳಿದ ತಕ್ಷಣ ನಾವು ಕೊಡ್ತೀವಿ. ಸೊ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು. ಸೊ ಗುಡ್ ಮಾರ್ನಿಂಗ್ RTF, ವೆಲ್ಕಮ್ ಟು ಹಾಸನ. ಸೊ ಇನ್ನೊಂದು ಮಾಹಿತಿ ಕೊಡಬೇಕಿತ್ತು ಗೈಸ್. ಏನಂದರೆ ಬೆಂಗಳೂರಿಂದ ಮೆಜೆಸ್ಟಿಕ್ನ ತುಂಬ ಬಸ್ಗಳು ಆರ್ಗನೈಸ್ ಮಾಡಿದ್ದಾರೆ KSRTC ಕಡೆಯಿಂದ. ಸೊ ಇನ್ನೊಂದೇನಂದರೆ ಹೆವಿ ರಶ್ ಇದೆ. ಯಾಕಂದರೆ ಸ್ತ್ರೀ ಶಕ್ತಿ ಯೋಜನಾ ಬಂದಾದಮೇಲೆ ಹೆವಿ ರಶ್ಶು. ಎಲ್ಲ ಹೆಣ್ಮಕ್ಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಬಸ್ ತುಂಬ. ಸೊ ಗಂಡು ಮಕ್ಳು ಏನಾದರೂ ಬರ್ತಿದ್ರೆ ದಯವಿಟ್ಟು ನೀವು ರಾಜಹಂಸ ಬಸ್ನ ಟ್ರೈ ಮಾಡಿ. ಯಾಕಂದರೆ ಅಲ್ಲಿ ನಿಮಗೆ ಜಸ್ಟ್ 20 ರೂಪೀಸ್ ಡಿಫ್ರೆನ್ಸ್ ಮಾತ್ರ ಬರುತ್ತೆ. ಸೊ ಜನರಲ್ ಸಾರಿಗೆಯಲ್ಲಿ ಬಂದ್ಬಿಟ್ಟು ನಿಮಗೆ ಜಸ್ಟ್ 280 ರೂಪೀಸ್ ಆಗುತ್ತೆ ಒನ್ ಟಿಕೆಟು. ರಾಜಹಂಸಲ್ಲಿ 300 ರೂಪೀಸ್ ಆಗುತ್ತೆ. ಸೊ ಯಾವುದೇ ಮಂಗಳೂರು ಈ ಮಡಿಕೇರಿ ಬಸ್ ಬಂದ್ಬಿಟ್ಟು ಹಾಸನ ಮೇಲೆ ಹೋಗ್ತಾರೆ. ಸೊ ಆ ಒಂದು ಬಸ್ನ ಔಟ್ ಮಾಡ್ಕೊಂಡು ನೀವು ಆರಾಮಾಗಿ ಬರ್ಬೋದು. ಸೊ ಬನ್ನಿ ಹೊರಡೋಣ. ಸೊ ಹೊಡ್ತಿದ್ದೀವಿ ಬೇಗ. ಯಾಕಂದ್ರೆ ನೋಡಿ ದಿನೇಶ್ ಆಲ್ರೆಡಿ ಬೇಗ ಹೊಡ್ತಿದ್ದಾನೆ. ಯಾಕಂದರೆ ಟೈಮ್ ಆಗೋಯ್ತು. ಸೊ ನಾವು 2:36 ತೋರಿಸ್ತೀವಿ ನೋಡಿ ಟೈಮು. ಸೊ ಯಾಕಂದರೆ ನಾವು 3 ಗಂಟೆ ಒಳಗಡೆ ಅಲ್ಲಿ ಇರಬೇಕು ಗೈಸ್. ಯಾಕಂದರೆ ಆವಾಗಲೇ ಸ್ವಲ್ಪ ಬೇಗ ದರ್ಶನ ಮಾಡೋಕ್ಕಾಗತ್ತೆ. ಸೊ ಅದು ನಾವೇನು ಅಂತಾಯ್ತಂದರೆ ಲೈಕ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಆಟೋಗಳು ಸಿಗುತ್ತೆ ಡೈರೆಕ್ಟಾಗೆ. ಇಲ್ಲಿಂದ 1.5 to 1.8 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. ಸೊ ನಾವು ಹಾಗೆ ನಡ್ಕೊಂಡು ಹೋಗೋಣ, ಹಂಗೆ ಲೋಕಲ್ ನೋಡಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಹಂಗೆ ನಡ್ಕೊಂಡು ಹೋಗ್ತಿದ್ದೀವಿ. ಆಮೇಲೆ ಹಂಗೆ ಮುಂದೆ ಹೋಗ್ತಾ ನಮಗೆ ಆ ಒಂದು ವೇ ಸಿಕ್ತು. ಸೊ ಫುಲ್ಲು ಇಡೀ ಹಾಸನ ಸಿಟಿನ ಫುಲ್ ಲೈಟಿಂಗ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸಾಕಾಗಿದೆ. ಇವಾಗ ನೋಡಿ ಇವರೆಲ್ಲ ಬಂದ್ಬಿಟ್ಟು ಇವಾಗಲೇ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಅನಿಸುತ್ತೆ ಊರುಗಳಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ದೇವಸ್ಥಾನ ನಿಮಗೆ ಹೇಳಿದಾಗೆ, ಸೊ ಈ ಒಂದು ವರ್ಷ ಬಂದ್ಬಿಟ್ಟು ಓನ್ಲಿ 12 ದಿವಸ ಮಾತ್ರ ತೆಗ್ದಿರುತ್ತೆ. ಸೊ ಅದಕ್ಕೆ ಅದು ಬಂದ್ಬಿಟ್ಟು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ದರ್ಶನ ಎಲ್ಲರಿಗೂ. ಅಂದರೆ ಸ್ಯಾಟರ್ಡೇ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅದು ಬಂದ್ಬಿಟ್ಟು ನೆಕ್ಸ್ಟು 22nd ಬುಧವಾರ ಗಂಟೆ ದರ್ಶನ ಇರುತ್ತೆ. ಪಬ್ಲಿಕ್ ಅಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಊರಿಂದ ಜನ ಬಂದುಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೊಂದು ಇಲ್ಲಿ ಇನ್ನೊಂದು ನಿಮಗೆ
ಏನೋ ಬೇಗ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕಾಸು ಕೊಟ್ಟು ಹೋಗ್ಬಾರ್ದು. ಸೊ ಅಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಧರ್ಮ ದರ್ಶನ ಪ್ರವೇಶ ಅಂದರೆ ಲೈಕ್ ನಿಮಗೆ ಜನರಲ್ ದರ್ಶನ ಕ್ಯೂ. ಸೊ ನಾವು ಇನ್ನೊಂದೇನು ಮಾಡಿದ್ವಿ ಅಂದರೆ, ನಮಗೆ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಹಾಸನಿಂದ ನಮ್ಗೆ ಪರಿಚಯ ಆಯಿತು. ಸೊ ಅವ್ರ ಕಡೆಯಿಂದ ನಮಗೆ ಸ್ವಲ್ಪ ಮಾಹಿತಿ ಸಿಕ್ತು. ಏನಂದರೆ, ಸೊ ಮಧ್ಯರಾತ್ರಿ ನಿಮಗೆ 2:30-3 ಗಂಟೆ ನೀವು ಜನರಲ್ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ ನಿಮಗೆ ಅಂತ. ಯಾಕಂದರೆ ಆ ಒಂದು ಟೈಮಲ್ಲಿ ಅಮ್ಮನಿಗೆ ನೈವೇದ್ಯ ಮಾಡಿದ್ಮೇಲೆ ಸ್ವಲ್ಪ ಜನಕ್ಕೆ ದರ್ಶನ ಮಾಡೋಕ್ಕೆ ಟೈಮ್ ಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ಬೇಗ ದರ್ಶನ ಮಾಡ್ಬೋದು ಅಂತ ಒಂದು ಮಾಹಿತಿ ಸಿಕ್ತು. ಅದಕ್ಕೋಸ್ಕರ ನಾವು ಈ ಒಂದು ಟೈಮ್ ಚೂಸ್ ಮಾಡಿಬಿಟ್ಟು ಬಂದುಬಿಟ್ವಿ. ಸೊ ಇನ್ನೊಂದು ಹೇಳಿದ್ರೆ ನಿಮಗೆ ನೋಡಿ, ಸೊ ನಿಮಗೆ 1000 ರೂಪೀಸ್ದು ಬಾಗಿಲು ನೋಡಿ. ಸೊ 1000 ರೂಪೀಸ್ ಪ್ರವೇಶ ದ್ವಾರ ಅಂತ ಇದೆ, ಹೀಗೆ ಬೋರ್ಡ್ ಹಾಕಿರ್ತಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ 1000 ರೂಪೀಸ್ ಟಿಕೆಟ್ ಪ್ರವೇಶ ದ್ವಾರ ಅಂದರೆ ಲೈಕ್ ಇಲ್ಲಿಂದ ನೀವು ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಹಂಗಿಂದ ಡೈರೆಕ್ಟಾಗಿ ಹೋಗ್ಬೋದು ದೇವಸ್ಥಾನಕ್ಕೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದರೆ ಇಲ್ಲಿ ನಂದಿನಿ ಪಾರ್ಲರ್ ಇದೆ. ನಂದಿನಿ ಪಾರ್ಲರ್ ಪಕ್ಕನೇ ಬರುತ್ತೆ. ಸೊ ನಾವು ಹೋಗ್ತಿರೋದು ಧರ್ಮ ದರ್ಶನದಾರಿ ಅಂದರೆ ಜನರಲ್ ಕ್ಯೂ ಹೋಗ್ತಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ರಶು. ಬನ್ನಿ, ಲೆಟ್ಸ್ ಗೋ. ಓಕೆ, ಸೊ ನೋಡ್ತಾ ಇರ್ಬೋದು ಎಲ್ಲರೂ ಜಗ ಅಂತ ಓಡ್ತಿದ್ದಾರೆ. ಯಾಕಂದರೆ ಸ್ವಲ್ಪ ಹೊತ್ತಲ್ಲೇ ದೇವರ ದರ್ಶನ ಅಂದರೆ 3 ಗಂಟೆ ದರ್ಶನ ಕ್ಲೋಸ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಕಮ್ಮಿನೇ ಇದೆ ಕ್ರೌಡ್ ಹೇಳ್ಬೇಕಂದ್ರೆ. ಸೊ ನೀವು ಬೇರೆ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಸೊ ಇವಾಗ ಸ್ವಲ್ಪ ಕಮ್ಮಿನೇ ಇದೆ. ಬನ್ನಿ ಹೊಡೋಣ ಬೇಗ. ಸೊ ದಿನೇಶ್ ನೋಡ ಓಡ್ತಿದ್ದೀನಿ. ಅಯ್ಯೋ ನಿಂತ್ಕೊಳ್ಳಯ್ಯ, ನೋಡಿ ಸಖತ್ತಾಗಿ ಓಡ್ತಿದ್ದಾರೆ ಜನ. ಯಾಕಂದರೆ ಅಲ್ಲೂ ಸಹ ಅಲ್ಲಿ ಯಾರು ಆರ್ಗನೈಸ್ ಮಾಡಿದರೆ ಅವರು ಸಹ ಬೇಗ ಓಡಿ ಅಂತಿದ್ರು. ಯಾಕಂದರೆ ಅಲ್ಲಿ ದರ್ಶನ ಕ್ಲೋಸ್ ಆಗುತ್ತೆ ಅಂತ. ನಮ್ಮ ಹಾಸನಾಂಬ ದೇವಿ ಟೆಂಪಲ್ಗೆ ಕೆಲವೊಂದು ಕಳ್ಳರು ಬರ್ತಾರೆ ಕಳ್ತನ ಮಾಡೋಕ್ಕೆ. ಆ್ಯಂಡ್ ನೋಡಿದ್ರೆ ಈ ಕಳ್ಳರು ಬಾಗಿಲವನ್ನು ತೆಗೆದ ತಕ್ಷಣವೇ ಇಮಿಡಿಯೇಟ್ಲಿ ನೋಡಿದ್ರೆ ಕಳ್ಳಾಗಿ ಚೇಂಜ್ ಆಗ್ತಾರೆ ಗೈಸ್. ಆ್ಯಂಡ್ ಆ ಕಲ್ಲು ಇವತ್ತಿಗೂ ಆ ದೇವಸ್ಥಾನದಲ್ಲಿ ಹಂಗೇ ಇದೆ. ಆ್ಯಂಡ್ ಫೈನಲಿ ನೋಡಿದ್ರೆ ನಮ್ಮ ದೇವಸ್ಥಾನದಲ್ಲಿ ಯಾರ್ಯಾರು ನಮ್ಮ ದೇವಿಗೆ ಸ್ಪೆಷಲಾಗಿ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ನೋಡಿದ್ರೆ ಒಂದು ಲೆಟರಲ್ಲಿ ಬರೆದು ದೇವಸ್ಥಾನ ಒಳಗಡೆ ಹಾಕ್ತಾರೆ ಗೈಸ್. ಆ್ಯಂಡ್ ಮಿಸ್ಟೀರಿಯಸ್ ಆಗಿ ಒಂದು ವರ್ಷ ಪೂರ್ತಿ ಆ ಲೆಟ್ರು ಒಳಗಡೆನೇ ಇರುತ್ತೆ. ಯಾರ್ಯಾರು ಮನಸ್ಸಿಂದ ದೇವ್ರನ್ನ ಬೇಡ್ಕೊಂಡು ಆ ಲೆಟ್ರನ್ನ ಹಾಕಿದಾರೋ ಅದೆಲ್ಲ ನಡೆದಿದೆ ಅಂತ ಭಕ್ತಾದಿಗಳು ಇವಾಗಲೂ ಬಂದ್ಬಿಟ್ಟು ಲೆಟ್ರನ್ನ ಬರಿತಾನೆ ಇದ್ದಾರೆ. ಆ್ಯಂಡ್ ಎಲ್ಲನೂ ನಿಜವಾಗ್ಲೂ ಆಗ್ತಾ ಇದೆ ಗೈಸ್. ಹಾಸನಾಂಬೆಯ ದರ್ಶನ ಪಡೆದ ನಾವೆಲ್ಲರೂ ಸಹ ಪುಣ್ಯವಂತರು ಹಾಗೂ ಅದೃಷ್ಟಶಾಲಿಗಳು. ಸೊ ಹೀಗೆ ತಾಯಿನ ನೋಡ್ತಿದ್ರೆ ಮೈಲೊಂಥರ ರೋಮಾಂಚನ ಆಗುತ್ತೆ. ಅಷ್ಟು ಸೀಕ್ರೆಟ್ ಪ್ಲೇಸ್ ಆಗಿದೆ. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆ ದೇವಸ್ಥಾನ ಕಡೆಯಿಂದ ತುಂಬ ಸೂಪರಾಗಿ ಹೂವಿನ ಅಲಂಕಾರ ಮತ್ತು ಲೈಟಿಂಗ್ ಎಲ್ಲ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಿತ್ತು ನಿಮಗೆ, ಏನಂದರೆ ಇಲ್ಲಿನ ಜಿಲ್ಲಾಡಳಿತ ತುಂಬ ಸೂಪರಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸ್ಟ್ಯಾಂಪೇಡು ಮತ್ತು ನೂಕಾಟಗಳಾಗಬಾರ್ದು ಅಂತ. ತುಂಬ ಜನ ಬಂದು ನಾನು ಕಾಲೇಜ್ ಸ್ಟೂಡೆಂಟ್ಸನ್ನ ನೋಡಿದೆ. ಅವ್ರು ನಿಮಗೆ ಅನೌನ್ಸ್ಮೆಂಟ್ ಆಗಿರ್ಬೋದು ಮತ್ತು ಅಕಸ್ಮಾತಲ್ಲಿ ಅಲ್ಲಲ್ಲಿ ನಿಮಗೆ ಸೌಲಭ್ಯಗಳಾಗಿರ್ಬೋದು, ಅಂದರೆ ನೀರು ಮತ್ತು ಲೈಕ್ ಸಪ್ರೇಟಾಗಿ ಲೈಕ್ ಎಂಟ್ರಿ ಕೂಡ ಇದೆ. ಸೊ ಸೀನಿಯರ್ ಸಿಟಿಸನ್ ಮತ್ತು ಮಕ್ಕಳಿಗೆಲ್ಲ, ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ತುಂಬ ಸೂಪರಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಸೊ
ಮುಂದೆ ಬಂದರೆ ನಿಮಗೆ ಲಡ್ಡು ಮಾರಾಟ ಕೇಂದ್ರ ಅಂತ ಇದೆ. ಲಾಡು ಮಾರಾಟ ಕೇಂದ್ರ ಇದೆ. ನಿಮ್ಗೊಂದು 3 ಶಾಪ್ಸ್ ಇದೆ. ಸೊ ಒಂದು ಲಡ್ಡುಗೆ ನಿಮ್ಗೆ 1 ಪ್ಯಾಕ್ ಲಡ್ಡುಗೆ ಅಂದರೆ 2 ಬರುತ್ತೆ. ಸೊ ಅದಕ್ಕೆ 100 ರುಪೀಸ್ ಆಗುತ್ತೆ. ಸೊ ನಿಮ್ಮ ಕ್ಯಾಶು ಮತ್ತು ಗೂಗಲ್ ಪೇ 2 ಅಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಬರೋದೆ ದೊನ್ನೆ ಪ್ರಸಾದ ಕೌಂಟರ್. ಅಂದರೆ ಸೊ ದೇವಸ್ಥಾನ ವತಿಯಿಂದ ನಿಮಗೆ ಪ್ರಸಾದ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿಂದ ನೀವು ಪ್ರಸಾದ ತಗೊಂಡು ಮುಂದೆ ಹೋಗ್ಬೋದು. ಸೊ ಪ್ರಸಾದ ನಿಮಗೆ ಒಂದು ಟೋಕನ್ ಕೊಡ್ತಾರೆ ಅದಕ್ಕಿಂತ ಮುಂಚೆ. ಸೊ ಟೋಕನಲ್ಲಿ ನಿಮಗೆ 10 ಕೌಂಟರ್ ಇದೆ ಅನಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಅದೇ ನಿಮಗೆ ಹೋದ ವಿನಿಯೋಗ ಕೇಂದ್ರ. ಅಲ್ಲಿಂದ ಪ್ರಸಾದ ತಗೊಂಡು ನೀವು ತಿಂದ್ಕೊಂಡು ಹಾಗೆಯೇ ಮುಂದೆ ಹೋಗ್ಬೋದು. ಇದೇ ಇವತ್ತಿನ ಹಾಸನದ ಕತೆ. ಸೊ ನೋಡೋಣ ಮುಂದೆ ಒಂದು ಇದೇ ಥರ ಹೊಸ ಸ್ಪೆಷಲ್ ಆಗಿ ಏನೋ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್, ಲವ್ ಯು ಆಲ್, ಬಾಯ್.